ಪಕ್ಷದ ನಿಮ್ಮ ಹಿರಿಯ ಮುಖಂಡರಾದಂತಹ ಸತೀಶ್ ಅಣ್ಣರನ್ನ ಇವತ್ತು ನೀವೆಲ್ಲ ಒಗ್ಗಟ್ಟಾಗಿ ಗೆಲ್ಲಿಸಿದ್ರ ಈ ಸಂದರ್ಭದಲ್ಲಿ ಏನು ಹೇಳ್ತೀರಿ? ಇವತ್ತು ಕಡತನಮಲೆ ಗ್ರಾಮದಲ್ಲಿ ರಾಮಯ್ಯ ಎಂಬುವರ ಸದಸ್ಯತ್ವ ಇದನ್ನು ರಾಜೀನಾಮೆ ಸಲ್ಲಿಸಿದ್ರು ಅವರು ನಿರ್ದೇಶಕರ ಸ್ಥಾನಕ್ಕೆ. ಅದಕ್ಕೆ ನಮ್ಮ ಕಡತನಮಲೆ ಸತೀಶ್ ಅಣ್ಣವರು ಇವತ್ತು ಅರ್ಜಿ ಸಲ್ಲಿಸಿ ಎಲೆಕ್ಷನ್ನ ಕಾಂಟೆಸ್ಟ್ ಮಾಡಿದರು. ಅವಿರೋಧವಾಗಿ ಆಯ್ಕೆ ಆಗುತ್ತೆ ಅಂತಂತೇಳಿ ಅಂದ್ಕೊಂಡಿದ್ವಿ ಎಲ್ಲರೂ ಆಶಾಭಾವದಿಂದ. ಆದರೆ ಆ ಒಂದು ಸ್ಥಾನಕ್ಕೆ 3-4 ಜನ ಅರ್ಜಿ ಸಲ್ಲಿಸಿ ನಾಮಿನೇಷನ್ ಹಾಕಿದರು. ಆದರೆ ಕಡೆಗೆ ಒಬ್ಬರು ಮಾತ್ರ ಚುನಾವಣೆಗೆ ಸ್ಪರ್ಧಿಸಿದರು. ಹಾಗಾಗಿ ಸ್ಪರ್ಧಿಸಿದ ಚುನಾವಣೆ ರೀತಿಯಾಗಿ ಇವತ್ತು ರಮಾರುಮಿಯಲ್ಲಿ ನಡೀತದೆ. ಪ್ರತಿಸ್ಪರ್ಧಿ ತಕ್ಕನಾಗಿ ಕೊಡ್ತಾರೆ ಅಂತನ್ನೋ ಒಂದು ಊಹಾಪೋಹಗಳು ಹರಿದಾಡ್ತಾ ಇದ್ವು. ಆದರೆ ಇವತ್ತು ಕಡತನಮಲೆ ಗ್ರಾಮದಲ್ಲಿ ನಮ್ಮ ಎಲ್ಲ ಭಾಜಪ ಮುಖಂಡರುಗಳು ಮತ್ತು ಗ್ರಾಮಸ್ಥರು, ಹಾಲುಂಡ ಡೈರಿ ಸದಸ್ಯರುಗಳು ಎಲ್ಲರೂ ಒಗ್ಗೂಡಿ ಇವತ್ತು ನಮ್ಮ ಸತೀಶ್ ಅಣ್ಣವ್ರನ್ನ 45 ಮತಗಳ ಅಂತರದಿಂದ ಜಯಶೀಲರಾಗಿ ಮಾಡಿದ್ದಾರೆ. ಈ ಒಂದು ಜಯ ನಮ್ಮ ಯಲಹಂಕ ಕ್ಷೇತ್ರದ ಜನಪ್ರಿಯ ಶಾಸಕರಿಗೆ ಹಾಗೂ ಇಡೀ ಯಲಹಂಕದ ಸದಸ್ಯರುಗಳಿಗೆ, ಯಲಹಂಕದ ಎಲ್ಲ ಮಹಾಜನತೆಗೆ ಸಲ್ತಕ್ಕಂಥದ್ದು. ಮುಂದೆ ಬರ್ತಕ್ಕಂಥ ಮೇನಲ್ಲಿ ಏನು ಚುನಾವಣೆ ಇದೆ, ಇಡೀ ನಮ್ಮ ಯಲಹಂಕ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಏನು ಈ ಒಂದು ದಿನಗಳಲ್ಲಿ ಚುನಾವಣೆ ನಡೀತಾ ಇದ್ದಾವೆ ಸಂಘಗಳಿಗೆ, ಎಲ್ಲ ನಮ್ಮ ಭಾಜಪದ ಸದಸ್ಯರುಗಳೇ, ನಿರ್ದೇಶಕರುಗಳೇ, ಅಧ್ಯಕ್ಷರುಗಳು ಆಗ್ತಾ ಇದ್ದಾರೆ. ಹಂಗಾಗಿ ನಮ್ಮ ಶಾಸಕರ ನೇತೃತ್ವದಲ್ಲಿ ಬರುವಂಥ ಚುನಾವಣೆಯಲ್ಲಿ ನಮ್ಮ ಡೈರಿಗೆ ನಿರ್ದೇಶಕರಾಗಿ ನಮ್ಮ ಭಾಜಪದವರೇ ಆಯ್ಕೆ ಆಗ್ತಾರೆ ಅನ್ನೋ ಒಂದು ಭರವಸೆಗಳನ್ನು ನಾವೆಲ್ಲ ಇಟ್ಕೊಂಡು ಎಲ್ಲ ಒಗ್ಗಟ್ಟಾಗಿ ಬರುವಂಥ ಚುನಾವಣೆಗಳನ್ನು ಎದುರಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾಗೇಶ್, ಚೊಕ್ನಹಳ್ಳಿ.